ಆತ್ಮೀಯ ಬೈರಮಂಗಲ ಗ್ರಾಮದ 26 ಗ್ರಾಮದ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ ಹಾಗೂ ನನ್ನ ಅಕ್ಕ ತಂಗಿಯರೇ, ಇವತ್ತು ಇಲ್ಲಿ ಸೇರಿರ್ತಕ್ಕಂಥ 8-9 ಜಿಲ್ಲೆಗಳ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಏನಿವತ್ತು ಬೈರಮಂಗಲದಲ್ಲಿ ಭೂ ಸ್ವಾಧೀನ ವಿರುದ್ಧವಾಗಿ ಟೌನ್ಶಿಪ್ ಅನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಟಿವಿ ಮಾಧ್ಯಮಗಳ ಮುಖಾಂತರ ತಿಳಿದುಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಕರೆ ಕೊಟ್ಟರು. ಇವತ್ತಿನ ದಿವಸ ಈ ಒಂದು ಸಭೆಯನ್ನು ನಡೆಸಬೇಕು ಅಂತ ಆದೇಶ ಮಾಡಿದ್ರು. ಅದರ ಪ್ರಕಾರವಾಗಿ ನಾವು ಇವತ್ತು ಈ ಒಂದು ಸಭೆಗೆ ಎಲ್ಲ ಜಿಲ್ಲೆಗಳಿಂದ ಒಂದು ಕರೆ ಕೊಟ್ಟಿದ್ದಕ್ಕೆ ಅವರು ಸ್ವಯಂ ಪ್ರೇರಿತರಾಗಿ ಇವತ್ತು ಈ ಸಭೆಯನ್ನು ಯಶಸ್ವಿ ಮಾಡಿದರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಂಧುಗಳೇ, ಭೂಮಿ ಅಂದ್ರೆ ನಮ್ಮ ತಾಯಿ, ನಮ್ಮ ಭೂಮಿ ನಮ್ಮ ಹಕ್ಕು. ಇವತ್ತು ತರತರಾಲಗಳಿಂದ ತಲೆಮಾರುಗಳಿಂದ ಇವತ್ತು ಭೂಮಿಯನ್ನು ನಾವು ಉಳುಮೆ ಮಾಡ್ತಾ ಇದ್ದೀವಿ. ನಮ್ಮ ತಾತ ಮುತ್ತಾತ ಅಜ್ಜಂದ್ರಿಂದ 1 ಎಕರೆ ಭೂಮಿ ಇದ್ರೆ ಅದರಲ್ಲೇ ನಾವು ಜೀವನ ಮಾಡಿ ಉಳುಮೆ ಮಾಡಿ ಅಕ್ಕಿ ರಾಗಿ ಜೋಳ ಹಸು ಎಲ್ಲ ಕಟ್ಕೊಂಡು ಜೀವನವನ್ನ ಮಾಡಿಸ್ತಕ್ಕಂಥ ಸುಮಾರು 60-70 ವರ್ಷಗಳಿಂದ ನಾವು ಇದನ್ನ ಅನುಭವಿಸ್ಕೊಂಡು ಬಂದಿರತಕ್ಕಂತ ಒಂದು ಜಮೀನನ್ನ ಇವತ್ತು KIDP ಅಂತಕ್ಕಂಥ ಒಂದು ಕೆಟ್ಟ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ ಅನ್ನ ಫಸ್ಟ್ ನಾವು ರೈತ ಸಂಘ ಕಿತ್ತು ತೆಗಿಬೇಕಿದು. ಈ KIDP ಬೋರ್ಡ್ ಇದು ರಾಜಕಾರಣಿಗಳಿಗೆ ಅನುಕೂಲವಾಗಿ ಮಾಡ್ತಕ್ಕಂಥ ಒಂದು KIDP ಬೋರ್ಡ್. ಯಾಕಂದ್ರೆ ಈ ಬೋರ್ಡ್ ನವ್ರು ಬರ್ತಾರೆ, ರಾಜಕೀಯ ಯಾವ ರೀತಿ ಹೇಳ್ತೇವೆ ಆ ರೀತಿ ಕೇಳಿ ಇಲ್ಲಿ ಬೇಕು ಅಂದ್ರೆ ಅಲ್ಲಿ 10,000 ಎಕರೆಗಳನ್ನ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಇದೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತು ಎಲ್ಲಾದ್ರೂ ತಗೊಳ್ಳಿ ಭೂಮಿಯನ್ನ KIDP ಅವರು ವಶಪಡಿಸಿಕೊಳ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದೇ ರೀತಿ ವಶಪಡಿಸಿಕೊಂಡಿದ್ದಾರೆ. ಅಲ್ಲಿ ಸಹ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಹೋರಾಟವನ್ನು ಕೂಡ ನಾವು ಮಾಡಿದೀವಿ. ಈಗಾಗಲೇ ನಮ್ದು 20 ವರ್ಷ ಆಗಿದೆ. ನಾವು ಇದುವರೆಗೂ ಹೋರಾಟ ಮಾಡಿ ಕೈ ಬಿಡಿಸ್ಕೊಂಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿಲ್ಲ. ನಾವು ರೈತ ಸಂಘಕ್ಕೆ ಬರ್ಲಿಕ್ಕಿಂತ ಮುಂಚೆನೆ ಹೋರಾಟವನ್ನು ಮಾಡಿದೀವಿ, ಕಾನೂನು ಹೋರಾಟ ಕೂಡ ಮಾಡಿದೀವಿ. ಇವರು ಬರೀ 6-1 ಮಾಡಿದ್ರೆ ನಾವು ಸುಮ್ಮನೆ ಇದ್ರೆ ಅದನ್ನ ಬೇಕಾದ್ರೆ ಅವ್ರು ಮುಂದೆ ಏನ್ ಬೇಕಾದ್ರೂ ಮಾಡ್ತಾರೆ. ಕಾನೂನು ಹೋರಾಟ ಕೂಡ ಮಾಡ್ಬೇಕು ಅಂತ ಅಧ್ಯಕ್ಷರಿಗೆ ಮನವಿ ಮಾಡ್ತಾ ಇದೀವಿ. ಕಾನೂನು ಹೋರಾಟ ಇದೆ. 6-1 ಮಾಡಿದ್ರೆ ನಾವು ಚಾಲೆಂಜ್ ಮಾಡ್ಬೇಕು, ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರೆ ಸ್ಟೇ ಕೊಡ್ತಾರೆ. ಇದೆಲ್ಲ ಮಾಧ್ಯಮದವರು ಇವತ್ತು ಟಿವಿಗಳಲ್ಲಿ ಕೊಡ್ತಾ ಇದಾರಲ್ಲ, ನಮ್ಮ ಜಡ್ಜ್ಗಳು ಕೋರ್ಟ್ಗಳು ಎಲ್ಲ ಕೇಳ್ತಾ ಇದ್ದಾರೆ. ಇದು ಕಾನೂನು ಹೋರಾಟ ಕೂಡ ಆಗ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಕೃಷಿ ಪ್ರಧಾನವಾದ ದೇಶ ನಮ್ಮ ದೇಶ. ಈ ಭಾಗದಲ್ಲಿ ನೋಡಿದ್ರೆ ಹಚ್ಚು ಹಸಿರಾಗಿ ಎಲ್ಲಾ ಬೆಳೆಗಳು ಬೆಳೀತಾರೆ. ಮಲೆನಾಡಲ್ಲ, ಶಿವಮೊಗ್ಗ ಅಲ್ಲ, ಇಡೀ ನಮ್ಮ ಈ ಭಾಗದಲ್ಲೂ ಕೂಡ ಅದೇ ರೀತಿ ಇದೆ. ಯಾಕಂದ್ರೆ ಕೃಷಿ ಅಂತಕ್ಕಂಥದ್ದು ಒಂದು ನಮಗೆ ಜೀವನಾಧಾರ. ನಮ್ಮ ಜೀವವನ್ನ ಇವತ್ತು ಪಣ ಇಟ್ಟು ಹೋರಾಟ ಮಾಡ್ತಕ್ಕಂಥ ಒಂದು ಉದ್ದೇಶ. ನಮ್ಗೆ ಒಂದ್ ಕಡೆ ಹೇಳ್ತಾರೆ ಕೃಷಿ ಅಂತಕ್ಕಂಥದ್ದು ಕೂಡ ನಮ್ಗೆ ಒಂದು ಕಾರು ಮಾಡಿಸ್, ಒಂದ್ ಕಡೆ ಹೇಳ್ತಾನೆ ರಿಯಲ್ ಎಸ್ಟೇಟ್ ಅಲ್ಲ, ಅದು ಕೃಷಿ ಅಂತಕ್ಕಂಥದ್ದು ನಮ್ಗೆ ಆಹಾರ ಪದ್ಧತಿವಾಗಿ ಕೊಡ್ತಕ್ಕಂಥ ಒಂದು ಉದ್ಯೋಗ. ಇದು ಇಡೀ ನಮ್ಮ ರೈತರ ಕುಲವನ್ನೇ ಇವತ್ತು ಆಹಾರ ಪದ್ಧತಿಯಾಗಿ ಮಾಡ್ತಕ್ಕಂಥ ವಿಚಾರ ಬರ್ತದೆ. ಇದು ದೊಡ್ಡ ಒಂದು ಇಂಡಸ್ಟ್ರಿ. ಈ ಇಂಡಸ್ಟ್ರಿ ಅಂದ್ರೆ ನಮ್ಮ ಶ್ರಮ ಎಷ್ಟಿರ್ತದೆ ಈ ಕೃಷಿಗೆ. ನಮ್ಮ ಮಕ್ಕಳು, ನಮ್ಮ ತಾತಂದ್ರು, ನಮ್ಮ ಅಜ್ಜಿಗಳು, ನಮ್ಮ ತಂದೆ ತಾಯಿ ಎಲ್ಲರೂ ಬಂಡವಾಳ ಶ್ರಮ ಹಾಕಿರ್ತಾರೆ ಈ ಕೃಷಿ ಪದ್ಧತಿಗೆ. ಈ ಕೃಷಿಯನ್ನು ಇಟ್ಕೊಂಡು ನಾವು ಜೀವನ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವುದೇ ಮುಖಾಂತರವಾಗಿ ರಾಜಿ ಇಲ್ಲ. ನಾವು ಈ ಭಾಗದಲ್ಲಿ ರೈತರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ತಾವು ಯಾವುದೇ ಒಂದು ಒತ್ತಡಕ್ಕೆ ಮಣಿಬೇಡಿ. ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಬಲವನ್ನು ಕೊಡ್ತೀವಿ ನಿಮ್ಗೆ. ಈ ಹೋರಾಟವನ್ನ ಯಶಸ್ವಿಗೊಳಿಸಿ ರೈತರ ಭೂಮಿಯನ್ನು ಉಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಬಂಧುಗಳೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.